ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಓಕೆ, ಏನೇನು ಟ್ರೇಡ್ ಮಾಡಿದ್ದೀವಿ ಅದು ನೋಡೋಣ. ಒಂದ್ಸಲ ಏನೇನು ಟ್ರೇಡ್ ಮಾಡಿದ್ವಿ ಚೆಕ್ ಮಾಡ್ತೀನಿ ನೋಡಿ, ಆಮೇಲೆ ಅನಾಲಿಸಿಸ್ ನೋಡೋಣ. ಇನ್ನೂ ಮಾರ್ಕೆಟ್ ರನ್ನಿಂಗ್ ಇದೆ, ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಸಮ್ ಪರ್ಸ್ನಲ್ ವರ್ಕ್. ನೋಡ್ಕೊಳ್ಳಿ, ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ. ಇದು ನೋಡ್ಕೊಳ್ಳಿ, ಇವತ್ತು 28ನೇ ತಾರೀಕು, ಓಕೆ. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 9:15 ಸಿಹಿ ಕಾಲ್ ಓಪನ್ ಆಗಿದ ತಕ್ಷಣ ಸಿಹಿ ಕಾಲ್ ಇತ್ತು. ಅದು ಎಲ್ಲ ಟಾರ್ಗೆಟ್ಸ್, ಇದು ಟಾರ್ಗೆಟ್ 4, ಓಕೆ. ಎಲ್ಲ ಟಾರ್ಗೆಟ್ಸು ಬಂತು. ನಮ್ಮ ರೆಸಿಸ್ಟೆನ್ಸ್ವರೆಗೂ ಇಲ್ಲಿವರೆಗೂ ನಾವು ಹೋಲ್ಡ್ ಮಾಡಿದ್ವಿ. ಎಕ್ಸಾಕ್ಟಾಗಿ ನಮ್ಮ ರೆಸಿಸ್ಟೆನ್ಸ್ ನೋಡಿ, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಅಲ್ಲಿಗೆ ವಾಪಸ್ ಬಂದಿದೆ. ಇದನ್ನೆಲ್ಲ ತಮ್ಲೇನ್ ಹಾಕಬೇಕು, ಇವಾಗ ಟೈಮ್ ಇಲ್ಲ, ಓಕೆ. ನೋಡ್ಕೊಳ್ಳಿ ಲೆವೆಲ್ಸ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ. ಇದು ನಾವು ಟ್ರೇಡ್ ಮಾಡೋದು. ಅದರಲ್ಲಿ ಬಂದಿರೋ ಪ್ರಾಫಿಟ್ ಆ್ಯಂಡ್ ಲಾಸ್ ನೀವು ನೋಡಿರ್ತೀರ. ಇದು ಪ್ರಾಫಿಟ್ಸ್ ಇನ್ನೂ ಇದಾವೆ, ಸ್ಕ್ರೀನ್ಶಾಟ್ಸು, ಎಲ್ಲರದ್ದು ತೋರ್ಸೋಕ್ಕೆ ಟೈಮ್ ಇಲ್ಲ, ಓಕೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್. ಇದರಲ್ಲಿ ಫ್ರೀ ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ, ಇದರಲ್ಲಿ ಕೂಡ ಸೇಮ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ಅಪ್ಡೇಟ್ ಮಾಡಿದ್ವಿ, ಅದೆಲ್ಲ ಪ್ರಾಫಿಟ್ಸು ಬಂತು, ಓಕೆ. ಇದು ಇಷ್ಟು ಅಪ್ಡೇಟ್ ಮಾಡಿದ್ವಿ, ಓಕೆ. ಈಗ ಯೂಟ್ಯೂಬಲ್ಲಿ ಏನಿತ್ತಂದರೆ ಲೆವೆಲ್ಸ್ ಇಲ್ಲಿ ನೋಡ್ಕೊಳ್ಳಿ, ಪ್ಲೇ ಮಾಡಿ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಹೋಗಿ ಇಲ್ಲಿಗೆ ಹೋಗಿ ವಾಪಸ್ ಬರುತ್ತೆ ಅಂತ ಮೇನ್ ಗ್ರೂಪ್ ಫ್ರೆಂಡ್ಸ್ಗೆ ಇಲ್ಲಿ ಎಕ್ಸಿಟ್ ಮಾಡಿಸ್ಬಿಟ್ಟೆ ನಾನು. ಬಟ್ ನಿಮ್ಗೇನು ಹೇಳಿದ್ರೆ ಇದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗಬೇಕು, ಬೈಯಿಂಗ್ ಸೈಡ್ ಆರ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಸೈಡ್. ಏನಾಗಿದೆ ನೋಡೋಣ ಇವತ್ತು ರಿಸಲ್ಟ್. ಇದು ಲೆವೆಲ್ಸ್, ಇದು ನೆನ್ನೆ ಅಪ್ಡೇಟ್ ಮಾಡಿರೋ ಲೆವೆಲ್ಸ್. ಇದ್ರ ಮೇಲೆ ಬ್ರೇಕ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು. ಎಂಟ್ರಿ ಬಂದಿಲ್ಲ, ಅದಕ್ಕೆ ನಾವಿಲ್ಲಿ ಸೇಫ್ ಎಕ್ಸಿಟ್ ಆಗೋದು. ಆಫ್ಲೈನಲ್ಲಿ ಎಷ್ಟು ಜನ ಇದ್ದರು, ಆನ್ಲೈನಲ್ಲಿ ಎಷ್ಟು ಜನ ಇದ್ದರು, ಯಾರು ಟ್ರೇಡ್ ಮಾಡಿದ್ರು ಅವರೆಲ್ಲ ಇಲ್ಲಿ ಎಕ್ಸಿಟ್ ಆಗೋದು. ಎಕ್ಸಿಟ್ ಆಗೋಗಿ ಇಲ್ಲಿಂದ ಪಿ ಸೈಡ್ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಈ ಮೊಮೆಂಟಮ್ ಪೂರ್ತಿ ಸಿ ತಗೊಂಡಿದ್ವಿ, ಈ ಮೊಮೆಂಟಮ್ ಪೂರ್ತಿ ಪಿ ತಗೊಂಡಿದ್ವಿ. ಎರಡೂ ಕಡೆ ಟ್ರೇಡ್ ಮಾಡಿದ್ವಿ, ಎರಡರಲ್ಲೂ ಪ್ರಾಫಿಟ್ಸ್ ಇದ್ದಾವೆ, ಓಕೆ. ಇದು ನಮ್ಮದು ಇವತ್ತು ನಾವು ಲೈವ್ ಟ್ರೇಡ್ ಮಾಡೋದು. ಈ ಮೊಮೆಂಟಮ್ ಇಲ್ಲಿಂದ ಮತ್ತೆ ಏನು ಟ್ರೇಡ್ ಮಾಡಿಸಿಲ್ಲ, ಸೈಡ್ ವೇಸ್ ಬರುತ್ತೆ ಅಂತ, ಅದು ಕಂಪ್ಲೀಟಾಗಿ ಸೈಡ್ ವೇಸಲ್ಲೇ ಇದೆ, ಓಕೆ. ಇದು ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು, ರೆಸಿಸ್ಟೆನ್ಸ್ ಇಲ್ಲಿ ಹೋಗುತ್ತೆ. ನಾಳೆ ನೋಡ್ಕೊಳ್ಳಿ, ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ನಾನು. ಇದ್ರ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಇವಾಗ ಇನ್ನೂ 3 ಗಂಟೆ, ಓಕೆ. ನೋಡ್ಕೊಳ್ಳಿ, ಇಲ್ಲೇ ಇರಬೇಕು ಮಾರ್ಕೆಟ್. ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಆರ್ ಸಪೋರ್ಟ್ ಬ್ರೇಕ್ ಆಗಿ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದ್ರ ಸೆಂಟ್ರಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ, ಓಕೆ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಮ್ಮ ಸಪೋರ್ಟ್ ಝೋನ್ ಎಕ್ಸಾಕ್ಟ್ ಬೆಳಿಗ್ಗೆ ಅದೇ ಸಪೋರ್ಟ್ ತೊಗೊಳ್ತು, ಅಲ್ಲೋಗಿ ಯೂಟರ್ನ್ ಮಾಡ್ಕೊಂಬಂದು ಈ ಝೋನಲ್ಲಿ ಮಾತ್ರ ಸ್ಟ್ರಾಂಗ್ ಕ್ಯಾಂಡಲ್ ಬಂತು. ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು ಅಂತ. ಇದು ಬ್ರೇಕ್ ಮಾಡಿ ಅದಕ್ಕೆ ರೀಟ್ರೆಸ್ ಮಾಡಿ ಫಾಲ್ ಆಗ್ತಿದೆ, ಓಕೆ. ಇದು ಬ್ಯಾಂಕ್ ನಿಫ್ಟಿ. ಈಗ ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕು, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಆರ್ ಈ ಸಪೋರ್ಟ್ ಝೋನ್ ಬ್ರೇಕ್ ಆಗಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ಇವತ್ತಾಯ್ತಲ್ಲ, ಇಲ್ಲಿ ಸೇಮ್ ಇದೇ ಥರ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ, ಓಕೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಲ್ಲ. ಇದು ನೋ ಟ್ರೇಡ್ ಝೋನ್. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಓಕೆ. ಆ್ಯಂಡ್ ಎನಿ ಎನ್ಕ್ವೈರೀಸ್ ಇದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಪ್ಲಸ್ ಆ್ಯಂಡ್ ಮತ್ತು ಇನ್ನೊಂದು ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಎಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿ, ಲೆವೆಲ್ಸ್ ಕಾಪಿ ಮಾಡಿಕೊಂಡು ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ ಟ್ರೇಡ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಓಕೆ.
ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.